ಇವಾಗ ಎಗ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಇವಾಗ ನೆನಪಿಸ್ಕೊಂಡೆ ವೀಡಿಯೋ ಮಾಡಾಕ್ಬೋಣ ಎಗ್ ರೈಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಏನೆಲ್ಲ ತೊಗೊಂಡಿದ್ದೀನಿ ಸಾಮಗ್ರಿಗಳು ಅದನ್ನು ಕೂಡ ತೋರಿಸ್ತೀನಿ. ಎಗ್ ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು 8 ಮೊಟ್ಟೆನ ಹೊಡೆದ್ಬಿಟ್ಟು ಈ ರೀತಿ ಸಪ್ರೇಟಾಗಿ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಆವಾಗಲೇ ಚೆನ್ನಾಗಾಗೋದು. ಇದು ಪಕ್ಕಕ್ಕೆ ಇಡೋಣ. ಇಲ್ಲಿ ನೋಡಿ, ಇಲ್ಲಿ ಬಂದು ಸ್ವಲ್ಪ ತುಪ್ಪ ಎಣ್ಣೆ ಎರಡನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಮನೆಗಳಿಗೆ ಎಷ್ಟೆಷ್ಟು ಹಾಕ್ತೀರ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಎಷ್ಟು ಹಾಕಿದ್ದೀನಿ ಅಂತ ಏನು ತೋರಿಸ್ತಾ ಇಲ್ಲ. ಇವಾಗ ಮೊದಲಿಗೆ ನಾನು ಹಾಕ್ಕೊಳ್ಳೋದು ಇಲ್ಲಿಗೆ ಜೀರಿಗೆ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ, ಒಂದು ಕ್ಯಾಪ್ಸಿಕಮ್, ಒಂದು 7ರಿಂದ 8 ಹಸಿರುಮೆಣಸಿಕಾಯಿ, 2 ದಪ್ಪ ಈರುಳ್ಳಿ ಇಷ್ಟು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತೀನಿ. ತುಂಬಾ ಸಿಂಪಲ್, ಏನಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಗ್ ರೈಸ್ನ ಹೊರಗಡೆ ಹೋಗಿ ತಿನ್ನೋ ಬದಲು ಮನೇಲಿ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೋಡಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ, ಯಾಕೆ ಅಂತಂದರೆ ನಾನು ಮಧ್ಯದಲ್ಲಿ ಏನೆಲ್ಲ ಸೇರಿಸ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಟೇಸ್ಟಿಯಾಗಿರೋ ಒಂದು ಎಗ್ ರೈಸ್ ಮಾಡ್ಕೋಬೇಕು ಅಂದರೆ ಮನೇಲಿ ಯಾವ ಥರ ನಾನು ಯಾವುದೇ ಸಾಸ್ ಇಲ್ದಂತಲೇ ಮಾಡ್ಕೊಳ್ತಾ ಇರೋವಂಥದ್ದು, ಮನೇಲಿ ಹೆಲ್ದಿಯಾಗಿ. ಇವತ್ತು ಭಾನುವಾರ ಬೆಳಗ್ಗೆನೇ ನಮ್ಮ ಮನೆ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇಷ್ಟು ದಿನೆಲ್ಲ ಬರೀ ಭಾನುವಾರ ಅಂತಂದ್ಬಿಟ್ರೆ ಬೆಳಗ್ಗೆನೇ ಬರೀ ಏನೋ ಒಂದು ಚಿತ್ರಾನ್ನ ಅಥವಾ ಪೊಂಗಲ್ ಈ ರೀತಿ ಮಾಡಿಬಿಡ್ತಿದ್ವಿ. ಅದು ಇಷ್ಟ ಆಗ್ತಾಯಿರಲಿಲ್ಲ ಮನೇಲಿರೋರಿಗೆಲ್ರಿಗೂ. ಹಾಗಾಗಿ ಇವತ್ತು ಶೈಲಿ ಕೇಳೋದು ಏನು ಮಾಡೋದು ಮನೆಯಿಂದ ಇವತ್ತು ಸ್ಪೆಷಲಾಗಿ ಒಂದು ಎಗ್ ರೈಸ್ ಮಾಡಿ ಕೊಟ್ಬಿಡ್ತೀನಿ. ಖುಷಿ ಆಗ್ತಾರೆ. ಮಧ್ಯಾಹ್ನ ಮಾಮೂಲಿ ಮಟನ್ ತಗೊಂಡು ಬರ್ತಾರೆ. ವಿಶ್ವ ಆಲ್ರೆಡಿ 2 kg ಮಟನ್ಗೆ ಹೇಳಿದ್ದಾನೆ. ಹಾಗಾಗಿ ಎಗ್ ರೈಸ್ ರೆಸಿಪಿ ಬೇರೆ ಸಪ್ರೇಟ್ ಮಾಡ್ತೀನಿ. ಇವಾಗ ಎಗ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಟೇಸ್ಟಿಯಾಗಿರೋ ಎಗ್ ರೈಸ್ ಅಷ್ಟೇ. ಇವಾಗ ನೋಡಿ, ಫ್ರೈ ಆಗಿದ್ದಾವೆ. ನಾನು ಆಫ್ ಮಾಡಿಕೊಡಿ, ಸ್ವಲ್ಪ ಬೇಗ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಫ್ರೈ ಆಗಿದೆ. ನಾನು ನಿಮಗೆ ಟೊಮೊಟೊನ ಹಾಕ್ಕೊಡ್ತಾಯಿದ್ದೀನಿ. ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಟೊಮೊಟೊನ ಸೇರಿಸ್ಕೊಳ್ತೀನಿ. ಅದೇನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಗಿಲ್ಲ ಟೊಮೊಟೊನ. ಜೊತೆಲಿ ನಾನು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಹಾಕೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಆಯಿತಾ ಮಾಡಿದೆ. ಇವಾಗ ಇದಕ್ಕೆ ರೈಸ್ ಹಾಕ್ಕೊಳ್ತಾಯಿದ್ದೀನಿ ನಾನು. ಇವಾಗ ನಾನು ರೈಸ್ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಮೊಟ್ಟೆ ಎಲ್ಲ ಸೈಡಲ್ಲಿ ಹುರಿದಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ನೋಡಿ, ಇವಾಗ ಒಂದೇ ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಮೆಣಸನ್ನ ಕುಟ್ಟಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಜೊತೆಲೇ ಹಾಕಬೇಡ. ಮತ್ತು ಹಾಗೆಯೇ ಸ್ವಲ್ಪ ನಿಂಬೆ ರಸ, ನೋಡಿ 1 ನಿಂಬೆಹಣ್ಣು ತಗೊಂಡಿದ್ದೀನಿ. ನಾನು ಯಾವುದೇ ಸಾಸ್ ಬಳಸ್ತಾ ಇಲ್ಲ ಇಲ್ಲಿ, ಹಾಗಾಗಿ ನಿಂಬೆ ರಸನ ಹಾಕ್ಕೊಳ್ತಾಯಿದ್ದೀನಿ. ಇದರಲ್ಲಿ ಎಷ್ಟೇ ಬೀಜ ತೆಗೆದ್ರೆ ನಿಂಬೆಹಣ್ಣಲ್ಲಿ ಒಂದೊಂದು ಅದು ಕೊನೆಯಲ್ಲಿ ಉಳ್ಕೊಬಿಡ್ತದೆ ನೋಡಿ. ಇಲ್ಲಿ ಇಷ್ಟೇ. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆ ರಸ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಕೊಡಪಲ್ಲ ಇರ್ಬೋದು ಕೊಡ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೀಪ ಹಚ್ಚ ಸೌಂಡ್ ಅದು ಮ್ಯೂಟ್ ಮಾಡೋನಿಲ್ಲ, ಸಾಂಗ್ ಹಾಕೊಡು ಅಂತಾನೆ ನೋಡಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡ. ಸಾರಿ, ಸ್ವಲ್ಪ ಈ ಕಡೆ ಬೆಳಗ್ಗೆ ಅಲ್ವಾ, ಹಾಗಾಗಿ ಆ ಕಡೆ ಸ್ವಲ್ಪ ಮಾತಾಡ್ತಾಯಿದ್ದೆ. ನೋಡಿ, ಎಗ್ ರೈಸ್ ಇವಾಗ ರೆಡಿ. ಪರ್ಫೆಕ್ಟಾಗಿ ಬಂದಿದೆ. ಟೇಸ್ಟಿಯಾಗಿರುವ ಎಗ್ ರೈಸ್ ಮನೆಯಲ್ಲೇ ಈ ರೀತಿ ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ. ಹಾಗೆಯೇ ಗ್ಯಾಸ್ ಆಫ್ ಮಾಡಿಕೊಂಡು ಎಗ್ ರೈಸ್ ರೆಡಿ ಇದೆ ನೋಡಿ. ಯಾವುದೇ ಸಾಸ್ ಇಲ್ಲ, ಕಲರ್ ಇಲ್ಲ, ಟೇಸ್ಟಿಂಗ್ ಪೌಡ್ರ್ ಇಲ್ಲ,
ಮತ್ತು ಏನಿಲ್ದೇ ಮನೇಲಿ ಟೇಸ್ಟಿಯಾಗಿ ಎಗ್ ರೈಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ. ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಮನೆಗಳಲ್ಲೂ ಒಂದು ಸರಿ ಟ್ರೈ ಮಾಡಿ, ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಸಿಂಪಲ್ ಅಲ್ವಾ, ತುಂಬಾ ಚೆನ್ನಾಗಿ ಕೂಡ ಬೇಗ ಬೇಗ ಮಾಡ್ಕೋಬೋದು. ಓಕೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ನೋಡ್ತಾಯಿರಿ, ಒಳ್ಳೊಳ್ಳೆ ರೆಸಿಪಿ ವಿಡಿಯೋ ಕೂಡ ಹಾಕ್ತಾಯಿರ್ತೀನಿ. ಓಕೆ, ಬಾಯ್.